ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ನಿರಂಜನ್. ಇವತ್ತು ಬೆಳಗ್ಗೆ ಒಬ್ಬರು ಪೇಷಂಟ್ ಕ್ಲಿನಿಕ್ಕಿಗೆ ಬಂದಿದ್ರು. ಸರ್, ಇತ್ತೀಚೆಗೆ ಯಾಕೋ ಸಣ್ಣ ಪುಟ್ಟ ವಿಷಯಕ್ಕೂ ಕಿರಿಕಿರಿ ಆಗತ್ತೆ. ಕೋಪ ಸಿಟ್ಟು ಜಾಸ್ತಿ ಬರುತ್ತೆ. ಈ ಏಕಾಗ್ರತೆನೇ ಎಲ್ಲ ಮಾಡೋ ಕೆಲಸದಲ್ಲಿ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡ್ತೀನಿ. ಯಾವಾಗಲೂ ಒಂಥರ ನಿದ್ದೆ ಮಂಪರಲ್ಲೇ ಇರುತ್ತೆ ಅಂತ. ಹಾಗೆ ಮಾತಾಡ್ತಾ, ಯಾಕೆ ಸರ್ ಏನಾಯಿತು? ರಾತ್ರಿ ಹೊತ್ತು ನಿದ್ದೆ ಗಿದ್ದೆ ಮಾಡಲ್ವಾ? ಯಾಕೆ ಅಂತ ಕೇಳಿದೆ. ಸರ್ ಇಲ್ಲ, ನೀವು ಕೇಳಿದ್ರೆ ಭಯ ಪಡ್ತೀರಿ, ನಗಾಡ್ತೀರಿ. ಮನೆಯಲ್ಲೆಲ್ಲ ಅದೇ ವಿಷಯಕ್ಕೆ ನಂಗೆ ಬೈತಾರೆ. ಏನಿಲ್ಲ ಅಂತಂದ್ರು ದಿನಕ್ಕೊಂದು 10 ರಿಂದ 11 ಗಂಟೆ ನಿದ್ದೆ ಮಾಡ್ತೀನಿ. ಆದ್ರೂ ಅದ್ರ ಮೇಲೂ ಹಗಲಲ್ಲೂ ನಿದ್ದೆ ಬರುತ್ತೆ. ಟೈಮ್ ಸಿಕ್ಕಿದ್ರೆ ಸಾಕು ಮಲ್ಗೋಣ ಅಂತ ಅನ್ಸುತ್ತೆ. ಆದ್ರೆ ಎಷ್ಟೇ ಮಲಗಿದ್ರು ಸ್ವಲ್ಪ ರಿಫ್ರೆಶಿಂಗ್ ಅಂತ ಅನ್ಸೋದಿಲ್ಲ. ಸುಸ್ತು ಅಂತಾನೆ ಅನ್ಸುತ್ತೆ. ಆ ವ್ಯಕ್ತಿಗೆ ಏನ್ ಮಾಡ್ಬೇಕು, ಏನು ಅನ್ನೋದೇ ಗೊತ್ತಾಗಿಲ್ಲ. ಯಾವ್ದು ಸಮಸ್ಯೆ ಅಂತಾನೂ ಗೊತ್ತಿರ್ಲಿಲ್ಲ. ಸೊ ಈ ತರದ ಒಂದು ಕ್ಲಿನಿಕಲ್ ಕಂಡೀಷನ್ ಅನ್ನ ಹೈಪರ್ಸೋಮ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ನಿದ್ದೆಯಲ್ಲಿ ಬರುವಂತ ಕಾಯಿಲೆ. ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ ಅಂತಾದ್ರೆ, ಒಬ್ಬ ವ್ಯಕ್ತಿ ಅವಶ್ಯಕತೆಗಿಂತ ಹೆಚ್ಚು ರಾತ್ರಿ ಮಲಗಿದ್ರು ಕೂಡ ಅವನಿಗೆ ಎದ್ದಾಗ ಫ್ರೆಶ್ನೆಸ್ ಅಂತ ಅನ್ಸೋದಿಲ್ಲ. ಸುಸ್ತು ಅಂತಾನೆ ಅನ್ಸುತ್ತೆ. ಹಗಲಲ್ಲಿ ತುಂಬಾ ಹೊತ್ತು ಡ್ರೌಸಿ, ಕಣ್ಣೆಳಿತಾ ಇರುತ್ತೆ. ಕೆಲಸ ಮಾಡೋ ಏಕಾಗ್ರತೆ ಇರೋದಿಲ್ಲ. ಅಟೆನ್ಷನ್, ಕಾನ್ಸಂಟ್ರೇಷನ್ ಆಕ್ಟಿವಿಟೀಸ್ ಅಲ್ಲಿ ಕಡಿಮೆ ಆಗುತ್ತೆ. ಸ್ವಲ್ಪ ಈಸಿಲಿ ಇರಿಟಬಿಲಿಟಿ, ಡಿಪ್ರೆಷನ್ ಸಿಂಪ್ಟಮ್ಸ್ ಇವೆಲ್ಲ ಇರುತ್ತೆ. ಸೊ ಈ ಕಂಡೀಷನ್ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಸುಮಾರು ಜನಕ್ಕೆ ಇದು ಒಂದು ಕಾಯಿಲೆನಾ ಅನ್ನೋದೇ ಗೊತ್ತಿರೋದಿಲ್ಲ. ಎಸ್, ಇದು ಒಂದು ನಿದ್ದೆಯಲ್ಲಿ ಬರುವಂತ ಕಾಯಿಲೆ. ಇದ್ರ ಕಂಡೀಷನ್ ಹೈಪರ್ಸೋಮ್ನಿಯಾ. ಇವೆಲ್ಲದು ಅದ್ರ ಲಕ್ಷಣಗಳು. ಈ ತರ ಯಾವುದೇ ಲಕ್ಷಣಗಳಿದ್ರು ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ತಕ್ಷಣವೇ ತಜ್ಞ ವೈದ್ಯರನ್ನು ಕಂಡ್ರೆ ಇಟ್ಸ್ ಡೆಫಿನೆಟ್ಲಿ ಟ್ರೀಟಬಲ್. ಯೂಶಲಿ ಪ್ರೈಮರಿ ಅಥವಾ ಸೆಕೆಂಡರಿ ಅಂತ ಹೇಳ್ತೇವೆ. ರೀಸನ್ಸ್ ಅನ್ನ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟರೆ ಪೇಷಂಟ್ ಕಂಪ್ಲೀಟ್ಲಿ ಫೈನ್ ವಿತಿನ್ ಫ್ಯೂ ವೀಕ್ಸ್.